ಜೆಡಿಎಸ್ ಪ್ರತಿಭಟನೆ. ಕಾಂಗ್ರೆಸ್ ಸರ್ಕಾರದ ಅಭಿವೃದ್ಧಿ ವೈಫಲ್ಯದ ವಿರುದ್ಧ ಮಾಜಿ ಶಾಸಕ ಕೆಎಂ ತಿಮ್ಮರಾಯಪ್ಪ ಆಕ್ರೋಶ. ಪಾವಗಡ ತಾಲೂಕು ಆಡಳಿತ ಮಾಜಿ ಸಚಿವರ ಕೈಯಲ್ಲಿ. ಶಾಸಕ ಎಚ್.ವಿ. ವೆಂಕಟೇಶ್ ಅವರು ಬೆಂಗಳೂರು ಮತ್ತು ತುಮಕೂರಿನಲ್ಲಿ ವಾಸವಾಗಿದ್ದರು. ಪಾವಗಡ ತಾಲೂಕನ್ನ ಶಾಸಕ ಅವರ ತಂದೆ ಮಾಜಿ ಶಾಸಕ ವೆಂಕಟರಮಣಪ್ಪನವರಿಗೆ ತಾಲೂಕಿನಲ್ಲಿ ಆಡಳಿತ ನಡೆಸುವುದಕ್ಕೆ ಬಿಟ್ಟಿದ್ದಾರಾ ಶಾಸಕರು? ಪಾವಗಡ ತಾಲೂಕಿನಲ್ಲಿ ಇಬ್ಬರು ಶಾಸಕರು ಆಡಳಿತ ನಡೆಸುವುದಕ್ಕೆ ಇದ್ದಾರೆ, ತಂದೆ ಮತ್ತು ಮಗ ಎಂದ ಜೆಡಿಎಸ್ ಪಕ್ಷದ ಮುಖಂಡರು. ಪಾವಗಡ ತಾಲೂಕಿನಾದ್ಯಂತ ತೀವ್ರಗೊಳ್ಳುತ್ತಿರುವ ಕುಡಿಯುವ ನೀರಿನ ಭೀಕರ ಅಭಾವ, ಹದಗೆಟ್ಟ ಕಾನೂನು ಸುವ್ಯವಸ್ಥೆ ಹಾಗೂ ಎಚ್.ವಿ. ವೆಂಕಟೇಶ್ ಅಭಿವೃದ್ಧಿ ವೈಫಲ್ಯಗಳನ್ನು ಖಂಡಿಸಿ ಜಾತ್ಯತೀತ ಜನತಾದಳ ಪಕ್ಷದ ವತಿಯಿಂದ ಸೋಮವಾರ ಪಾವಗಡ ಪಟ್ಟಣದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಪಟ್ಟಣದ ಪ್ರಮುಖ ರಸ್ತೆಗಳ ಮೂಲಕ ಸಾಗಿದ ಪ್ರತಿಭಟನಾ ರ್ಯಾಲಿಯಲ್ಲಿ ನೂರಾರು ಜೆಡಿಎಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಪಾಲ್ಗೊಂಡು ಸರ್ಕಾರದ ಜನವಿರೋಧಿ ಧೋರಣೆಯ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಬಳಿಕ ತಾಲೂಕು ಕಚೇರಿಗೆ ತೆರಳಿ ತಹಸೀಲ್ದಾರ್ ರವಿ ಅವರಿಗೆ 15 ಪ್ರಮುಖ ಬೇಡಿಕೆಗಳನ್ನು ಒಳಗೊಂಡ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಈ ಪ್ರತಿಭಟನೆಯ ನೇತೃತ್ವ ವಹಿಸಿ ಮಾತನಾಡಿದ ಜನಪ್ರಿಯ ಮಾಜಿ ಶಾಸಕ ಕೆಎಂ ತಿಮ್ಮರಾಯಪ್ಪನವರು, ಮಳೆ ಇಲ್ಲದೆ ಅಂತರ್ಜಲ ಮಟ್ಟ ಕುಸಿದು ತಾಲೂಕಿನಲ್ಲಿ ಭೀಕರ ಬರದ ಛಾಯೆ ಆವರಿಸಿದೆ. ತುಂಗಭದ್ರಾ ಜಲಾಶಯದಿಂದ ತಾಲೂಕಿಗೆ ಸರಬರಾಜಾಗುತ್ತಿದ್ದ ನೀರು ಕೂಡ ಸ್ಥಗಿತಗೊಂಡಿದ್ದು, ಜನಜಾನುವಾರುಗಳು ಹನಿ ನೀರಿಗೂ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ತಕ್ಷಣವೇ ಪಾವಗಡವನ್ನು ಸಮಸ್ಯೆ ಬಗೆಹರಿಸಬೇಕು ಹಾಗೂ 4 ಹೋಬಳಿಗಳಲ್ಲಿ ಗೋಶಾಲೆಗಳನ್ನು ತೆರೆಯಬೇಕು ಎಂದು ಒತ್ತಾಯಿಸಿದರು. ನಂತರ ಶಾಸಕ ಎಚ್. ವೆಂಕಟೇಶ್ ಮತ್ತು ನಿಮ್ಮ ತಂದೆ ಮಾಜಿ ಶಾಸಕ ವೆಂಕಟರಮಣಪ್ಪ ಅವರೇ, ನೀವು ಮಾಡ್ತಾ ಇರೋದು ಸರಿಯಲ್ಲ. ಪಾವಗಡದ ಪೊಲೀಸ್ ಠಾಣೆಗಳಲ್ಲಿ ನಿಮ್ಮ ಹಿಡಿತದಲ್ಲಿ ಇಟ್ಟುಕೊಂಡು ನಮ್ಮ ಪಕ್ಷದ ಕಾರ್ಯಕರ್ತರ ಮೇಲೆ ದಬ್ಬಾಳಿಕೆ ನಡೆಸಿ ನೀವೇ ಸುಳ್ಳು ಕೇಸ್ ದಾಖಲೆಗಳನ್ನು ಮಾಡಿಸಿ ಮತ್ತು ಬೆದರಿಕೆ ಮಾಡ್ತಿದ್ದೀರಿ. ನೀವು ನನ್ನ ಕಾರ್ಯಕರ್ತರ ಮೇಲೆ ಇದೇ ಥರ ಸುಳ್ಳು ಕೇಸ್ಗಳು ಮತ್ತು ದಬ್ಬಾಳಿಕೆ ಮಾಡಿದರೆ ಮುಂದಿನ ದಿನಗಳಲ್ಲಿ ಪಾವಗಡ ತಾಲೂಕಿನಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಪಕ್ಷದ ಕಾರ್ಯಕರ್ತರು ಸೇರಿ ನಿಮ್ಮ ವಿರುದ್ಧ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಕೆ ನೀಡಿದರು. ನಂತರ ಪಾವಗಡ ತಾಲೂಕಿನ ಶಾಸಕರು ಪಾವಗಡ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡಿ ಅಂದರೆ ಬರೀ ಬೆಂಗಳೂರು ತುಮಕೂರು ಅಂತ ಓಡಾಡಿಕೊಂಡು ಇರ್ತಾರೆ ಎಂದು ಆರೋಪಿಸಿದರು. ತಾಲೂಕಿನಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ. ಶಾಸಕರೇ ಇಶಾರೆಯಂತೆ ಪೊಲೀಸರು ಠಾಣೆಗಳನ್ನು ನಡೆಸುತ್ತಿದ್ದು, ಜೆಡಿಎಸ್ ಮುಖಂಡರು ಮತ್ತು ಕಾರ್ಯಕರ್ತರ ಮೇಲೆ ಸುಳ್ಳು ಕೇಸ್ಗಳನ್ನು ದಾಖಲಿಸಲಾಗುತ್ತಿದೆ ಎಂದು ಆರೋಪಿಸಿದರು. ಇದೇ ಸಂದರ್ಭದಲ್ಲಿ ಮನವಿ ಪತ್ರ ಸ್ವೀಕರಿಸಿದ ತಹಸೀಲ್ದಾರ್ ರವಿ ಅವರು ಪ್ರತಿಭಟನಾಕಾರರ ಬೇಡಿಕೆಗಳನ್ನು ಆಲಿಸಿ ಇವುಗಳ ಕುರಿತು ಸರ್ಕಾರದ ಮಟ್ಟದಲ್ಲಿ ಚರ್ಚಿಸಿ ಶೀಘ್ರದಲ್ಲಿ ಸೂಕ್ತ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದರು. ಬಗ್ಗೆ ತುಂಬಾ ಸಮಸ್ಯೆ ಇದೆ. ಸ್ಥಳೀಯವಾಗಿ ಬೋರ್ಗಳನ್ನು ಕೊರಿತಕ್ಕಂಥದ್ದು ಕೂಡ ಇವತ್ತು ಕೊಡ್ತಕ್ಕಂಥ ನೀರು ಏನು ಅಲ್ಪ ಸ್ವಲ್ಪ ನೀರು ಸಹ ಇವತ್ತು ಜನರಿಗೆ ತಲುಪ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಇವತ್ತು ಇವರ ಒಂದು ಅಸಮರ್ಪಕ ವಿತರಣೆ ನೀರನ್ನು ಇವತ್ತು ಕೊಡ್ಲಿಕ್ಕೆ ಇವತ್ತು ಇವರು ಜವಾಬ್ದಾರಿ ತಗೋಬೇಕಾಯ್ತು. ಸನ್ಮಾನ್ಯ ಶಾಸಕರು ಜವಾಬ್ದಾರಿ ತಕೊಂಡು ಯಾವ ಗ್ರಾಮದಲ್ಲಿ ಏನು ಸಮಸ್ಯೆ ಇದೆ ಅಂತ ಹೇಳ್ಬಿಟ್ಟು ಹೇಳಿ ಇವತ್ತು ಜವಾಬ್ದಾರಿ ತಗೋಬೇಕಾಯ್ತು. ಆದ್ರೆ ಇವತ್ತು ನಿಮ್ಮ ಗ್ರಾಮ ಪಂಚಾಯತ್ಗಳಿಲ್ಲ, ಮುನ್ಸಿಪಾಲಿಟಿ ಇಲ್ಲ, ZP ಇಲ್ಲ, TP ಇಲ್ಲ, ಏಕಚಕ್ರಾಧಿಪತ್ಯ ನಮಗೇ ಬೇಕಂತ ಹೇಳ್ಬಿಟ್ಟು ಹೇಳಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಅಣಕು ಮಾಡ್ತಕ್ಕಂಥ ರೀತಿಯಲ್ಲಿ ಇವತ್ತು ನೀವು ಸರ್ವಾಧಿಕಾರನ ಇವತ್ತು ವರ್ಷ ಮಾಡ್ತಾ ಇದ್ದೀರಾ. ಇದು ಈ ಒಂದು ಸರ್ಕಾರ, ಈ ಸಿದ್ದರಾಮಯ್ಯವರ ಸರ್ಕಾರ, ಅದಕ್ಕೆ ಸಂಬಂಧಪಟ್ಟಂತ ಮಂತ್ರಿಗಳು ಮತ್ತು ಶಾಸಕರು, ಈ ತಾಲೂಕಿನ ಶಾಸಕರು ವೆಂಕಟಪ್ಪ ಅವರೊಂದು ಕಡೆಗೆ, ಒಂದು ಕಡೆಗೆ ತಂದೆ ವೆಂಕಟಪ್ಪ ಒಂದು ಕಡೆಗೆ, ಪಾವಗಡ ತಾಲೂಕನ್ನು ನಾವು ವೆಂಕಟಪ್ಪನವ್ರು ನೋಡ್ತಾ ಇದ್ದಾರೆ, ಬೆಂಗಳೂರು ತುಮಕೂರು ಪಾಪ ಶಾಸಕರು ನೋಡ್ತಾ ಇದ್ದಾರೆ. ನೀವು ಮಾಡಿರ್ತಕ್ಕಂಥ ಸಾಧನೆ ಏನು ಸ್ವಾಮಿ? ಏನ್ ಸಾಧನೆ ಮಾಡ್ತಾರೆ ಇಬ್ಬರು ಸೇರಿ? ಈ ತಾಲೂಕಿನ ಜನರಿಗೆ ಸುಳ್ಳು ಕೇಸನ್ನು ಹಾಕ್ತಕ್ಕಂಥ ನೀವು ಸಾಧನೆ ನಿಮ್ದು. ಸುಳ್ಳು ಕೇಸ ನಮ್ಮ ಕಾರ್ಯಕರ್ತರ ಮೇಲೆ ನಿಮ್ಮ ದೊಡ್ಡ ಸಾಧನೆ. ಯಾವುದೇ ಆದಂತ ಒಂದು ಪರಿಹಾರ ನಿಮ್ಮಿಂದ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಮಂದಟ್ ಮಾಡ್ಲಿಕ್ಕೆ ನಾವು ನಮ್ಮ ಪಕ್ಷದ ವತಿಯಿಂದ ಬೃಹತ್ತಾದಂತ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡು ಇವತ್ತು ಜನರಿಗೆ ತಿಳಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ. ಸನ್ಮಾನ್ಯ ಬಂಧುಗಳೇ, ಈ ದಿನ ನೀವೆಲ್ಲ ಬಂದಿರ್ತಕ್ಕಂಥ ಈ ಅಷ್ಟು ಜನ ಕಾರ್ಯಕರ್ತರು, ಇದು ಇನ್ನು ಇಲ್ಲಿಗೆ ಮುಗಿಯೋದಿಲ್ಲ. ಇದು ಇಲ್ಲಿಗೆ ಮುಗಿತಕ್ಕಂಥ ಹೋರಾಟ ಅಲ್ಲ. ಇನ್ನು ಅನೇಕ ಸಾರಿ ಈ ಹೋರಾಟವನ್ನು ನಾವು ಮಾಡಬೇಕಾಗುತ್ತೆ. ಈ ಸರ್ಕಾರಕ್ಕೆ ಯಾವುದೇ ರೀತಿಯ ಕಣ್ಣು ಕಿವಿ ಏನು ಕೆಲಸ ಇಲ್ಲ, ಕಣ್ಣು ಕಾಣ್ತಾ ಇಲ್ಲ, ಕಿವಿ ಕೆಲಸ ಇಲ್ಲ. ಇಂಥ ಸರ್ಕಾರವನ್ನ ಎಚ್ಚರಿಸಲಿಕ್ಕೋಸ್ಕರ, ಅವರನ್ನು ನಿತ್ಯದಿಂದ ಎಪ್ಪರಿಸಲಿಕ್ಕೋಸ್ಕರ ನಾವೆಲ್ಲರೂ ಕೂಡ ಜಾಗೃತಿಗೊಳಿಸಿ ನಾವು ನಮ್ಮ ತಾಲೂಕಿನ ಜನತೆಯ ಪರವಾಗಿ ಅವರಿಗೆ ಸೌಲಭ್ಯಗಳನ್ನು ಕಲ್ಪಿಸ್ತಕ್ಕಂಥ ಒಂದು ಕಾರ್ಯಕ್ರಮ ನಾವೆಲ್ಲ ಕೂಡ ಮಾಡಬೇಕು ಅಂತ ಬಿಟ್ಟು ನಾವು
ವೃದ್ಧಾಪ್ಯ ವೇತನಗಳು ಬಂದಿಲ್ಲ. ಹೇಳಿದ್ದೀವಿ ಭದ್ರಾ ಮೇಲ್ದಂಡೆ ನೀರು ಇನ್ನೊಮ್ಮೆ ಭದ್ರಾ ಮೇಲ್ದಂಡೆ ನೀರು ಬರ್ಲಿಕ್ಕೆ ಇನ್ನೂ ತುಂಬಾ ದಿನ ಬೇಕಾಗುತ್ತೆ. ಇವತ್ತು ತುಂಗಭದ್ರಾ ಡ್ಯಾಮ್ ನೀರನ್ನ ಇವತ್ತು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಏನು ಮುಖ್ಯಮಂತ್ರಿ ಬಂದು ಕೊಟ್ಟಿರ್ತಕ್ಕಂಥ ಉದ್ಘಾಟನೆ ಮಾಡಿರ್ತಕ್ಕಂಥ ಕಾರ್ಯಕ್ರಮ, ಅವರು ಅವತ್ತು ಮಾಡಿರ್ತಕ್ಕಂಥ ಯೋಜನೆ, ನಾನು ಸರ್ಕಾರದಲ್ಲಿ ಅವತ್ತಿದ್ದೆ. ಡೆಡ್ ಸ್ಟೋರೇಜ್ ಅಲ್ಲಿ ಪಾವಡ ತಾಲೂಕಿಗೆ ನೀರು ಕೊಡ್ಬೇಕಂತ ಬಿಟ್ಟು ತೀರ್ಮಾನ ಆಗಿರ್ತಕ್ಕಂಥದ್ದು. ಇವತ್ತು ಬ್ಯಾಕ್ ವಾಟರ್ ಅಂದ್ರೆ ಎಲ್ಲೆಲ್ಲೋ ಹಿಂದೆ ಇರ್ತಕ್ಕಂಥ ನೀರು ಅದು ಒಣಗೋದ್ರೆ ಅಲ್ಲಿ ನೀರೇ ಸಿಗೋದಿಲ್ಲ. ಈಗ 2 ತಿಂಗಳಾಗಿದೆ, ಅಲ್ಲಿಂದ ನೀರು ಸರಬರಾಜು ಆಗ್ತಾ ಇಲ್ಲ. ಅಧಿಕಾರಿಗಳು ಮೀನಾಮೇಷ ಎಣಿಸ್ತಾ ಇದ್ದಾರೆ. ರಾಜಕಾರಣಿಗಳು ಅವರ ಅವರ ಬೇಕಾಗಿ ಅವರ ಒಂದು ಕೆಲಸದ ನಿರತರಾಗಿದ್ದಾರೆ. ಈ ರೀತಿಯಾದಂತ ಒಂದು ಬೇಜವಾಬ್ದಾರಿ ಸರ್ಕಾರ, ಬೇಜವಾಬ್ದಾರಿ ಅಧಿಕಾರಿ ವರ್ಗ ಚಾಂದ್ರ ನೀರು ಕೊಡಬೇಕು, ಇದು ಮಾಡಬೇಕು ಅಂತ ಸೈಮಲ್ಟೇನಿಯಸ್ ಒಂದೇ ಸಲ ಆಗಬೇಕು ಅಂತ ಹೇಳ್ಬಿಟ್ಟು ನಾನು ಹೇಳಿ ಬಂದಿದ್ದೆ. ಮತ್ತೆ ಇವತ್ತು ನಮ್ಮ ಇವರು ಇಂಜಿನಿಯರ್ ಬಂದಿದ್ರು, ಅವ್ರ ಹತ್ರ ಕೇಳಿದಾಗ ಇಲ್ಲ ಸರ್ ಅವ್ರು ಮತ್ತೆ ಅಡ್ಡ ಹಾಕೋರು ಅಂತ. ಇಲ್ಲ ಅದಕ್ಕೆ ಚಾನ್ಸ್ ಇಲ್ಲ, ನೀರು ಕೊಡಬೇಕು, ಅಗಲೀಕರಣ ಎರಡೂ ಆಗಲೇಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ದೀನಿ. ಮೆಟೀರಿಯಲ್ ಹೊಡೆಯೋಕೆ ಹೇಳಿದ್ದೀನಿ, ಆಲ್ರೆಡಿ ಮೆಟೀರಿಯಲ್ ಹೊಡೆಯೋಕೆ ಹೇಳಿದ್ದೀನಿ, ಅದು ಮಾಡ್ತೀವಿ. ಇಲ್ಲ ಇವತ್ತು ಬೆಳಿಗ್ಗೆ ಚರ್ಚೆ ಮಾಡಿದ್ದು. ಪ್ರತಿಭಟನೆಯಲ್ಲಿ ಜೆಡಿಎಸ್ ಪಕ್ಷದ ಹಿರಿಯ ಮುಖಂಡ ತಿಮ್ಮಾರೆಡ್ಡಿ, ಆರ್ಸಿ ಅಂಜಿನಪ್ಪ, ಜೆಡಿಎಸ್ ಪಕ್ಷದ ಅಧ್ಯಕ್ಷರು ಎಎನ್ಆರ್ ಈರಣ್ಣ, ಬಲರಾಮರೆಡ್ಡಿ, ಹಾಲು ಉತ್ಪಾದಕರ ನಿರ್ದೇಶಕ ಮತ್ತು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಚನ್ನಮಲ್ಲಯ್ಯ, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರುಗಳಾದ ಎಂಕೆ ನಾರಾಯಣಪ್ಪ, ಪಕ್ಷದ ಮುಖಂಡರಾದ ಸೊಗಡು ವೆಂಕಟೇಶ ಸಣ್ಣರೆಡ್ಡಿ, ಮಾಜಿ ಎಂಡಿ ಸೋಲ್ಹಾರ ಬಲರಾಮ್, ಅಕ್ಕಲಪ್ಪ ನಾಯ್ಡು, ಮಹಿಳಾ ಘಟಕದ ಅಂಬಿಕಾ ಹಾಗೂ ಜೆಡಿಎಸ್ ಪಕ್ಷದ ಯುವ ನಾಯಕರು ಗುಟ್ಟಹಳ್ಳಿ ಮಣಿ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಶಿವಾನಂದ್, ಭಾರತ ವೈಭವ ನ್ಯೂಸ್, ಪಾವಗಡ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.